ಗಣಿಗಾರಿಕೆಗೆ ಅನುಮತಿ ನೀಡಿದರೆ ಹಸಿರು ನ್ಯಾಯಾಧೀಕರಣದಲ್ಲಿ ಕಾನೂನು ಹೋರಾಟ. ಶರಣಪ್ಪ ದೊಡ್ಡಮನಿ ಎಚ್ಚರಿಕೆ. ಕುಮಾರಸ್ವಾಮಿ ಮಿನರಲ್ ಎಕ್ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಸಂಡೂರು ತಾಲೂಕಿನ ಯಶವಂತ ನಗರದಲ್ಲಿ ಗಣಿಗಾರಿಕೆ ನಡೆಸಲು ಪರವಾನಗಿ ಕೊಟ್ಟರೆ ರಾಷ್ಟ್ರೀಯ ಹಸಿರು ನ್ಯಾಯಾಧೀಕರಣ ಮೊರೆ ಹೋಗುವುದಾಗಿ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಶರಣಪ್ಪ ದೊಡ್ಡಮನಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಯಶವಂತ ನಗರದಲ್ಲಿ ಕುಮಾರಸ್ವಾಮಿ ಮಿನರಲ್ ಎಕ್ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಗಣಿ ಪರವಾನಗಿ ನೀಡುವ ಸಲುವಾಗಿ ನಡೆದ ಪರಿಸರ ಆಲಿಕೆ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಕುಮಾರಸ್ವಾಮಿ ಮಿನರಲ್ ಎಕ್ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯು ಈಗಾಗಲೇ ಇಲ್ಲಿ ಗಣಿಗಾರಿಕೆ ನಡೆಸ್ತಾ ಇದ್ದು ಇದರಿಂದ ಸ್ಥಳೀಯ ರೈತರಿಗೆ ಬಹಳ ತೊಂದರೆಯಾಗ್ತಾ ಇದೆ. ರೈತರ ಕೃಷಿ ಚಟುವಟಿಕೆಗಳಿಗೆ ಗಣಿಯ ಧೂಳು ಹಾಗೂ ಬ್ಲಾಸ್ಟಿಂಗ್ ಮಾಡೋದ್ರಿಂದ ರೈತರ ಬೋರ್ವೆಲ್ಗಳು ಕುಸಿದು ಹೋಗಿದೆ. ಕಂಪನಿಯು ರೈತರಿಗೆ ಯಾವುದೇ ಪರಿಹಾರ ಕೊಡ್ತಾ ಇಲ್ಲ ಹಾಗೂ ಲಾರಿಗಳ ಓಡಾಟದಿಂದ ಬರುವ ಧೂಳು ಬೆಳೆಗಳನ್ನ ನಾಶಪಡಿಸ್ತಾ ಇದೆ. ಕಂಪನಿಯು ಹಲವಾರು ವರ್ಷಗಳಿಂದ ಇಲ್ಲಿ ಗಣಿಗಾರಿಕೆ ನಡೆಸ್ತಾ ಬಂದಿದ್ದು ದೊಡ್ಡ ಮಟ್ಟದ ಅರಣ್ಯ ನಾಶ ಮಾಡಿದೆ ಹಾಗೂ ಸ್ವಂತ ಲಾಭಕ್ಕಾಗಿ ಪರಿಸರವನ್ನ ಬಲಿ ಕೊಟ್ಟಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಗಣಿ ಕಂಪನಿ ಪರಿಸರ ಪುನರುಜ್ಜೀವನ ಹಾಗೂ ಪುನಶ್ಚೇತನ ಕಾಮಗಾರಿಗಳನ್ನ ಸರಿಯಾಗಿ ಮಾಡಿಲ್ಲ. ಯಾವುದೇ ಗಿಡ ಮರಗಳನ್ನ ಬೆಳೆಸಿಲ್ಲ. ಸರ್ಕಾರ ಸೂಚಿಸಿದ ಕಾಮಗಾರಿಗಳನ್ನ ನಿರ್ವಹಿಸಿಲ್ಲ. ಸ್ಥಳೀಯರಿಗೆ ಉದ್ಯೋಗ ಕೊಟ್ಟಿಲ್ಲ ಹಾಗೂ ಜನರ ಆರೋಗ್ಯದ ಮೇಲೆ ಗಣಿಗಾರಿಕೆ ಬಹಳ ಪರಿಣಾಮ ಬೀರ್ತಾ ಇದ್ದು ಜನಗಳು ಅನೇಕ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ. ಆದ್ದರಿಂದ ಸರ್ಕಾರ ಯಾವುದೇ ಕಾರಣಕ್ಕೂ ಗಣಿಗಾರಿಕೆ ನಡೆಸಲು ಅನುಮತಿ ಕೊಡಬಾರದು. ಹಾಗೇನಾದರೂ ಅನುಮತಿ ಕೊಟ್ಟರೆ ರಾಷ್ಟ್ರೀಯ ಹಸಿರು ನ್ಯಾಯಾಲಯದಲ್ಲಿ ಕಾನೂನು ಹೋರಾಟ ನಡೆಸುವುದಾಗಿ ತಿಳಿಸಿದರು. ಸಂಡೂರು ತಾಲೂಕು ಅಧ್ಯಕ್ಷ ರೆಡ್ಡಿಪ್ಪ, ತಾಲೂಕು ಮೇಲೆ ಅಧ್ಯಕ್ಷ ಲಕ್ಷ್ಮೀದೇವಿ, ಶಿವಕುಮಾರ್, ಬಸವರಾಜ, ಬಸವಂತಪ್ಪ, ರಾಯಪ್ಪ ರೈತರು ಭಾಗಿಯಾಗಿದ್ದರು. ಅದರ ಜೊತೆಗೆ ಸುಮಾರು ಈ ಭಾಗದಲ್ಲಿ ಈಗಾಗಲೇ ಅನುಮತಿಯನ್ನು ನೀಡಿದ್ದಾರೆ. ಇದೇ ಕಂಪನಿಗೆ ಈಗಾಗಲೇ ಅನುಮತಿಯನ್ನು ನೀಡಿದ್ದು ಈಗ 59 ಎಕರೆ ಪ್ರದೇಶದಲ್ಲಿ ಇವತ್ತೇನು ಅರಣ್ಯ ಭೂಮಿಗೆ ಮತ್ತು ಮರು ಗುತ್ತಿಗೆಯನ್ನು ಕೊಡ್ತಾ ಇದ್ರಿ. ಆದ್ರೆ ಈ ಭಾಗದ ರೈತರಿಗೆ ಬಹಳಷ್ಟು ಸಂಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಈಗ ಬಂದಿರತಕ್ಕಂತಹ ಧೂಳಿನಿಂದ ಆರೋಗ್ಯ ಇವತ್ತು ಹದಗೆಡ್ತಾ ಇದೆ ಮತ್ತು ಇಲ್ಲಿ ಹತ್ತಿರ ಇರತಕ್ಕಂತ ಜಲಾಶಯಕ್ಕೆ ಇಲ್ಲಿರ್ತಕ್ಕಂಥ ಹೊಂಡು ಹೋಗಿ ಇವತ್ತು ಜಲಾಶಯ ತುಂಬಿ ಇವತ್ತೇನು ಅಲ್ಲಿ ಹೂಳು ತುಂಬತಕ್ಕಂಥ ಕೆಲಸ ಆಗ್ತಾ ಇದೆ. ಹಾಗಾಗಿ ಸಂಪೂರ್ಣ ನಮ್ಮದು ವಿರೋಧ ಇದೆ. ಹಾಗಾಗಿ ತಾವು ಈ ಒಂದು ಅಪರ ಜಿಲ್ಲಾಧಿಕಾರಿಗಳು ಗಮನವನ್ನು ಹರಿಸಿ ಇದನ್ನೇನು ಮರುಪರಿಶೀಲನೆ ಮಾಡಿ ಮತ್ತು ಮರು ಆಲಿಕೆ ಸಭೆಯನ್ನು ಕರೆದ್ರೆ ನೀವು ಅನುಮತಿ ಕೊಡೋಕೆ ಇಲ್ಲಿ ಅರಣ್ಯ ಅಧಿಕಾರಿಗಳು ಮತ್ತು ವಾಯು ಮಾಲಿನ್ಯ ಅಧಿಕಾರಿಗಳು ಇದು ಹಿಂದೆ ಕೊಟ್ಟಿರ್ತಕ್ಕಂಥ ಈ ಅನುಮತಿಗೆ ಸರಿಯಾದ ರೀತಿಯಿಂದ ಇವತ್ತು ಗಿಡ ನಾಟಿ ಮಾಡಿಲ್ಲ, ಪರಿಸರ ಕಾಪಾಡಿಲ್ಲ, ಇಲ್ಲಿ ಜನರ ರಕ್ಷಣೆಯನ್ನು ಮಾಡಿಲ್ಲ. ಆದ್ರೆ CSR ಫಂಡಿನಲ್ಲಿ ಎಲ್ಲೋ ನೆಪಕ್ಕೆ ಮಾತ್ರ ನಿಮಗೆ ಸುಮಾರು 1,38,00,000 ಕೋಟಿ ರೂಪಾಯಿ ಇವಲ್ಲಿ 5-6 ಮೈನಿಂಗ್ಲಿಂದ ವಹಿವಾಟಾಗುತ್ತಾ ಇದೆ. ಅದರ ಬಂದಿರತಕ್ಕಂಥ ಆದಾಯಕ್ಕೆ ಇವತ್ತು ಇದನ್ನ ತಾಲೂಕು ಒಂದು ಉನ್ನತವಾದ ತಾಲೂಕನ್ನು ಮಾಡಬಹುದಾಗಿತ್ತು. ಆದ್ರೆ ತಾರತಮ್ಯದಿಂದ ಅಧಿಕಾರಿಗಳು ಒಂದು ವಿಫಲದಿಂದ ನೀವು ಸರಿಯಾಗಿ ವ್ಯವಸ್ಥೆ ಮಾಡಲಾರದ ಕಾರಣ ನಮ್ಮದು ವಿರೋಧ ಇದೆ ಅಂತೇಳಿ ವ್ಯಕ್ತಪಡಿಸ್ತಾ ಇದ್ದೀನಿ. ಅದರ ಜೊತೆಗೆ ಮಾನ್ಯ ಅಪಾರ ಜಿಲ್ಲಾಧಿಕಾರಿಗಳು ಒಂದೇಳೆ ನೀವಾದರೂ ಅನುಮತಿಯನ್ನು ಕೊಟ್ಟರೆ ಹಸಿರು ನ್ಯಾಯಾಧಿಕರಣ ಡೆಲ್ಲಿಗೆ ನಾವು ಕಾನೂನು ಮೊರೆ ಹೋಗ್ತೀವಿ ಅಂತೇಳಿ ಈ ವೇದಿಕೆ ಮುಖಾಂತರ ನಮ್ಮ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ. ಮಾತಾಡು.
ಬಂದ್ಬಿಟ್ರೆ ಮುಚ್ಚಾಕ್ಬಿಡ್ತೀನಿ.